ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಅಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ, ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಈ ಶಾರ್ಟ್ ಹಾಕ್ತಾರೆ ಅಂತ, ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾರ್ಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ಥರದ್ದೇನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಒಂದು ಹೊಸತನವನ್ನು ತೋರಿಸಿದ್ದು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗಬೇಕಾದ್ರೆ ನಾವು ಅದರ ಭಾಗ ಆಗಬೇಕು ಅನ್ನೋದು. ಆದರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ ಆ್ಯಂಡ್ ನಮ್ಮ ಶ್ರೀನಿವಾಸ ಮಾಸ್ಟರ್ಗೂ ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ಥರದ್ದೊಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನು ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ನಾಗರಾಜ್ ಸೋಮಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗಲೇ ಹೇಳಿದಾಗೆ ಎಕ್ಸಾಕ್ಟ್